ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಹಿಂದಿನ ಅನೇಕ ವಿಡಿಯೋಗಳಿಂದ ನಾವು ಮಹಾಭಾರತದ ಪಾತ್ರ ಪರಿಚಯವನ್ನು ತಿಳ್ಕೊಳ್ತಾ ಬರ್ತಿದ್ದೀವಿ. ಹಾಗೆ ಇವತ್ತು ಕೂಡ ನಾನು ನಿಮ್ಮ ಮುಂದೆ ಮತ್ತೊಂದು ಪಾತ್ರದ ಪರಿಚಯವನ್ನು ಮಾಡಲಿಕ್ಕೋಸ್ಕರ ನಿಂತಿದ್ದೇನೆ. ಇವತ್ತು ನಾನು ಪರಿಚಯ ಮಾಡಲಿಕ್ಕೆ ಬಂದಿರುವಂತಹ ಪಾತ್ರದ ಹೆಸರು ಮಧ್ಯಮ ಪಾಂಡವನಾದಂತಹ ಅರ್ಜುನ. ಯಾವಾಗ ಪಾಂಡು ಕಿಂದಮ ಮಹರ್ಷಿಯ ಶಾಪದಿಂದ ಇನ್ನು ಮುಂದೆ ನಾನು ಸಾಮ್ರಾಜ್ಯಕ್ಕೆ ಹೋಗೋದಿಲ್ಲ ಅನ್ನುವಂತಹ ತೀರ್ಮಾನವನ್ನು ಮಾಡಿ ವನವಾಸದಲ್ಲೇ ಉಳಿದು ಬಿಡ್ತಾನೋ, ನನ್ನ ಮುಂದಿನ ಸಂತಾನವನ್ನು ನಾನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ವಲ್ಲ ಅನ್ನುವಂತಹ ಕೊರಗನ್ನು ಅನುಭವಿಸ್ತಾ ಇರ್ತಾನೋ, ಅದೇ ಸಮಯಕ್ಕೆ ಕುಂತಿ ತನಗೆ ಬಾಲ್ಯದಲ್ಲಿ ದೂರ್ವಾಸ ಮುನಿಗಳು ಕೊಟ್ಟಂತಹ ವರವನ್ನು ನೆನಪಿಸಿಕೊಂಡು ಅದನ್ನು ಪಾಂಡುವಿಗೆ ತಿಳಿಸಿ, ಮೊದಲನೆಯ ಮಂತ್ರವನ್ನು ಯಮನನ್ನು ನೆನಪಿಸಿಕೊಂಡು ಪ್ರಾರ್ಥಿಸಿದಂತಹ ಸಂದರ್ಭದಲ್ಲಿ ಯುಧಿಷ್ಠಿರ, ಎರಡನೆಯ ಮಂತ್ರವನ್ನು ವಾಯುದೇವರನ್ನು ನೆನಪಿಸಿಕೊಂಡು ಪ್ರಾರ್ಥಿಸಿದಂತಹ ಸಂದರ್ಭದಲ್ಲಿ ಭೀಮ, ಹಾಗೂ ಮೂರನೆಯ ಮಂತ್ರವನ್ನು ಇಂದ್ರನನ್ನು ನೆನಪಿಸಿಕೊಂಡು ಪ್ರಾರ್ಥಿಸಿದಂತಹ ಸಂದರ್ಭದಲ್ಲಿ ಕೈಯಲ್ಲಿ ಒಂದು ದೈವಿ ಸದೃಶವಾದಂತಹ ಮಗು ಕುಂತಿಯ ಕೈಗೆ ಬಂದು ತಲುಪುತ್ತೆ. ಅದೇ ಅರ್ಜುನ. ಅವರು ಯಾವಾಗ ಪಾಂಡುವಿನ ಅಂತ್ಯ ಆಗುತ್ತೋ ತದನಂತರ ಕುಂತಿ ತನ್ನ ಮಕ್ಕಳನ್ನು ಕರೆದುಕೊಂಡು ಹಸ್ತಿನಾವತಿಗೆ ಬರ್ತಾಳೆ. ತದನಂತರ ಕೌರವರು ಪಾಂಡವರೆಲ್ಲರಿಗೂ ಕೂಡ ದ್ರೋಣಾಚಾರ್ಯರ ಬಳಿ ವಿದ್ಯೆಯನ್ನು ಕಳಿಸ್ಲಿಕ್ಕೆ ಅಂಥೇಳಿ ಗುರುಕುಲಕ್ಕೆ ಕಳಿಸ್ತಾರೆ. ಆ ಸಮಯದಲ್ಲಿ ದ್ರೋಣಾಚಾರ್ಯರು ಇವನನ್ನು ನೋಡಿದ ಸಮಯದಲ್ಲೇ ನನ್ನ ದ್ವೇಷವನ್ನು ತೀರಿಸಿಕೊಳ್ಳಿಕ್ಕೋಸ್ಕರ ಇವನು ಒಬ್ಬ ಕಟ್ಟಾಳಾಗಿ ಬೆಳೆದು ನಿಲ್ತಾನೆ ಅನ್ನುವಂತಹ ತೀರ್ಮಾನವನ್ನು ಅವತ್ತೇ ಮಾಡಿರ್ತಾರೆ. ಅದೇ ಕಾರಣಕ್ಕೋಸ್ಕರ ದ್ರೋಣಾಚಾರ್ಯರ ಪ್ರಿಯ ಶಿಷ್ಯನಾಗಿ ಅರ್ಜುನ ಬೆಳೆದು ನಿಲ್ತಾನೆ. ಸ್ವತಃ ತನ್ನ ಮಗ ಅಶ್ವತ್ಥಾಮನಿಗೂ ಕೂಡ ಹೇಳಿಕೊಡದೇ ಇರತಕ್ಕಂತಹ ಬಿಲ್ವಿದ್ಯೆಗಳನ್ನು ದ್ರೋಣಾಚಾರ್ಯರು ಅರ್ಜುನನಿಗೆ ಹೇಳ್ಕೊಡ್ತಾ ಇರ್ತಾರೆ. ಮತ್ತು ಇನ್ನೊಂದು ಕಥೆಯೂ ಕೂಡ ಇದೆ. ತದನಂತರ ಅವರ ವಿದ್ಯಾಭ್ಯಾಸವೆಲ್ಲವೂ ಕೂಡ ಮುಗಿದಂತಹ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ತಮಗೆ ಗುರುದಕ್ಷಿಣೆ ಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅರ್ಜುನ ಪಂಚಪಾಂಡವರನ್ನು ಕರೆದುಕೊಂಡು ಹೋಗಿ ದೃಪದನನ್ನು ಸೋಲಿಸಿಕೊಂಡು ಕರ್ಕೊಂಡು ಬಂದು ದ್ರೋಣಾಚಾರ್ಯರ ಕಾಲಬುಡಕ್ಕೆ ಎಸೆದಿರ್ತಾನೆ. ಇದೇ ಕಾರಣಕ್ಕೆ ಅವಮಾನಿತಗೊಂಡಂತಹ ದೃಪದ ಹೋಗಿ ಅವನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವಂತಹದ್ದು, ದ್ರೋಣಾಚಾರ್ಯರನ್ನು ಕೊಲ್ಲುವಂತಹ ಮಗನನ್ನು, ಅರ್ಜುನನ್ನು ವರಿಸುವಂತಹ ಮಗಳನ್ನು ಬೇಡಿಕೊಂಡು ಆ ಮೂಲಕ ಯಜ್ಞ ಸಂಭೂತರಾಗಿ ದೃಷ್ಟದ್ಯುಮ್ನ ಮತ್ತು ದ್ರೌಪದಿ ಬರುವಂತಹದ್ದು ನಮಗೆಲ್ಲರಿಗೂ ಕೂಡ ತಿಳಿದಿರುವಂತಹ ಕಥೆ. ಮುಂದುವರೆದು ಪಂಚಪಾಂಡವರನ್ನು ಲಾಕ್ಷಾಗ್ರಹದಲ್ಲಿ ಕೊಲ್ಲಬೇಕು ಅನ್ನುವಂಥ ಯೋಚನೆಯನ್ನು ದುರ್ಯೋಧನ ಮಾಡುವಂತಹದ್ದು, ಅವರು ಅಲ್ಲಿಂದ ತಪ್ಪಿಸಿಕೊಂಡು ಕಾಡಿನತ್ತ ಹೋಗುವಂತಹದ್ದು. ಇದಕ್ಕೆ ಪ್ರಮುಖವಾದಂತಹ ಕಾರಣ ಯಾರು ಅಂತ ಹೇಳಿದ್ರೆ ವಿದುರ ಕುಂತಿಗೆ ಈ ರೀತಿಯಾದಂತಹ ಲಾಕ್ಷಾಗ್ರಹದಲ್ಲಿ ನಿಮ್ಮನ್ನು ಸುಡಲಿಕ್ಕೆ ಯೋಚನೆ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಟ್ಟಿರ್ತಾನೆ. ಯಾವಾಗ ಇವರು ಗುಹೆಯ ಮುಖಾಂತರ, ಸುರಂಗದ ಮುಖಾಂತರ ಕಾಡನ್ನು ತಲುಪ್ತಾರೋ, ಅಲ್ಲಿ ಕಾಡಿನಲ್ಲಿ ಅವರು ಜೀವನವನ್ನು ಮುಂದುವರಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಕೃಷ್ಣ ಬಂದು ದೃಪದನ ಮಗಳಾದಂತಹ ದ್ರೌಪದಿಯ ಸ್ವಯಂವರ ನಡೀತಾ ಇದೆ, ಅಲ್ಲಿಗೆ ನೀನು ಹೋಗಬೇಕು ಮತ್ತು ಸ್ವಯಂವರವನ್ನು ಗೆದ್ದು ದ್ರೌಪದಿಯನ್ನು ಕರ್ಕೊಂಡು ಬರಬೇಕು ಎನ್ನುವಂತಹ ಆದೇಶವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅರ್ಜುನ ಬ್ರಾಹ್ಮಣ ವೇಷವನ್ನು ತೊಟ್ಟು ಆ ಸ್ವಯಂವರಕ್ಕೆ ಪ್ರವೇಶವನ್ನು ಕೊಡ್ತಾನೆ. ತದನಂತರ ಅಲ್ಲಿರುವಂತಹ ಸ್ವಯಂವರದ ಸ್ಪರ್ಧೆ ಏನು ಅಂತ ಹೇಳಿದ್ರೆ, ಮೇಲೆ ಕೊಳಸದೃಶದ ಒಂದು ಆಕೃತಿಯಲ್ಲಿ ಒಂದು ಮೀನು ಚಲಿಸ್ತಾ ಇರುತ್ತೆ. ಅದರ ಪ್ರತಿಬಿಂಬವನ್ನು ಎಣ್ಣೆಯಲ್ಲಿ ನೋಡಿಕೊಂಡು ಮೇಲಿರುವಂತಹ ಮೀನಿನ ಕಣ್ಣಿಗೆ ಬಾಣವನ್ನು ಯಾರು ಬಿಡ್ತಾರೋ ಅವರು ದ್ರೌಪದಿಯನ್ನು ವರಿಸಲಿಕ್ಕೆ ಅರ್ಹರು ಅನ್ನುವಂಥದ್ದು ಅಲ್ಲಿನ ಸ್ಪರ್ಧೆಯ ನಿಯಮ ಆಗಿರುತ್ತೆ. ಅದೇ ರೀತಿಯಾಗಿ ಹೋಗಿ ಅರ್ಜುನ ಪ್ರತಿಬಿಂಬದಲ್ಲಿ ನೋಡಿ ಆ ಮೀನಿನ ಕಣ್ಣಿಗೆ ಬಾಣವನ್ನು ಬಿಟ್ಟು ದ್ರೌಪದಿಯನ್ನು ಕರ್ಕೊಂಡು ಬರ್ತಾನೆ. ಯಾವಾಗ ದ್ರೌಪದಿಯನ್ನು ಕರ್ಕೊಂಡು ಬರ್ತಾನೋ ಆಗ ಒಳಗಿರುವಂತಹ ತಾಯಿಗೆ ನಾನು ಏನು ತಂದಿದ್ದೀನಿ ನೋಡು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಯಾವುದೋ ಸಿಹಿ ಪದಾರ್ಥ ತಂದಿರಬಹುದು ಅಂತ ಅಂದ್ಕೊಂಡಂತಹ ತಾಯಿ ಅವಳು ಅದೇನು ತಂದಿದ್ರೂ ಕೂಡ 5 ಜನ ಸಮಾನವಾಗಿ ಹಂಚಿಕೊಳ್ಳಿ ಎನ್ನುವಂತಹ ಮಾತನ್ನು ಹೇಳ್ತಾಳೆ. ಇದೇ ಕಾರಣಕ್ಕೆ ನಾವು ಮಾತೃವಾಕ್ಯ ಪರಿಪಾಲಕರಾಗಬೇಕು ಅನ್ನೋ ಕಾರಣಕ್ಕೆ ದ್ರೌಪದಿಯನ್ನು 5 ಜನರು ವರಿಸ್ತಾರೆ. ತದನಂತರ ಅವರುಗಳ ಮಧ್ಯೆ ಷರತ್ತೇನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬೊಬ್ಬರು 1 ವರ್ಷಗಳ ಕಾಲ ದ್ರೌಪದಿಯೊಂದಿಗೆ ಸಂಸಾರವನ್ನು ಮಾಡಬೇಕು. ಮೊದಲಿಗೆ ಯುಧಿಷ್ಠಿರ 1 ವರ್ಷಗಳ ಕಾಲ ಸಂಸಾರವನ್ನು ಮಾಡಬೇಕು, ತದನಂತರ ಭೀಮ, ತದನಂತರ ಅರ್ಜುನ, ತದನಂತರ ನಕುಲ, ತದನಂತರ ಸಹದೇವ. ಈ ರೀತಿಯಾಗಿ ಒಂದು ನಿಯಮವನ್ನು ಹಾಕ್ಕೊಳ್ತಾರೆ. ಅದಷ್ಟೇ ಅಲ್ಲದೆ ಒಬ್ಬರ ನಡುವೆ ಸಂಸಾರ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಇನ್ನೊಬ್ಬರು ಅಲ್ಲಿಗೆ ಹೋದರೆ ಅವರು 1 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು ಅನ್ನುವಂತಹ ನಿಯಮವನ್ನು ಕೂಡ ಅವರೇ ಮಾಡ್ಕೋತಾರೆ. ಮೊದಲು
ಯಾವಾಗ ದ್ರೌಪದಿ ಯುಧಿಷ್ಠಿರನೊಂದಿಗೆ ಸಂಸಾರವನ್ನು ಮಾಡ್ತಾ ಇರ್ತಾಳೋ ಆ ಸಮಯಕ್ಕೆ ಅಚಾನಕ್ಕಾಗಿ ಅರ್ಜುನ ಆ ಕೊಠಡಿಯೊಳಗೆ ತಾನು ಪ್ರವೇಶವನ್ನು ಕೊಟ್ಟು ಬಿಡ್ತಾನೆ. ಇದೇ ಕಾರಣಕ್ಕೆ ಅರ್ಜುನ 1 ವರ್ಷಗಳ ಕಾಲ ತೀರ್ಥಕ್ಷೇತ್ರದ ದರ್ಶನ, ವನವಾಸ ಅಂಥೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ. ಯಾವಾಗ ಅವನು ವನವಾಸಕ್ಕೆ ಅಂತ ತೆರಳ್ತಾನೋ ಆಗ ಅಲ್ಲಿ ಅವನಿಗೆ ಉಲೂಪಿಯ ಪರಿಚಯ ಆಗತ್ತೆ. ಉಲೂಪಿಯಿಂದ ಅವನು ಇಲ್ವಲ ಅನ್ನುವಂಥ ಒಬ್ಬ ಮಗನನ್ನೂ ಕೂಡ ಪಡ್ಕೋತಾನೆ. ತದನಂತರ ಚಿತ್ರಾಂಗದೆಯ ಪರಿಚಯ ಕೂಡ ಆಗುತ್ತೆ. ಮುಂದೆ ಚಿತ್ರಾಂಗದೆಯನ್ನು ಅವನು ಬಿಟ್ಟು ಬರ್ತಾನೆ. ಇದೇ ಚಿತ್ರಾಂಗದೆಯ ಮಗ ಬಭ್ರುವಾಹನ. ಹೀಗೆ 1 ವರ್ಷಗಳ ಕಾಲ ಕಳೆದು ವಾಪಸ್ ಆಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೃಷ್ಣ ತನ್ನ ತಂಗಿಯಾದಂತಹ ಸುಭದ್ರೆಯನ್ನು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಈ ಸುಭದ್ರೆಯಿಂದ ಪಡೆದುಕೊಂಡಂತಹ ಮಗನೇ ಅಭಿಮನ್ಯು. ಮುಂದುವರೆದು ದ್ರೌಪದಿ ಅರ್ಜುನನೊಂದಿಗೆ ಸಂಸಾರವನ್ನು ಮಾಡಿದ ನಂತರ ದ್ರೌಪದಿಗೂ ಒಬ್ಬ ಮಗ ಹುಡ್ತಾನೆ. ಅವನು ಶ್ರುತಕರ್ಣ. ಇವನು ಕೂಡ ಅರ್ಜುನನ ಮಗ. ಒಟ್ಟಾರೆ ಅರ್ಜುನನಿಗೆ 4 ಜನ ಹೆಂಡತಿಯರು ಜೊತೆಗೆ 4 ಜನ ಮಕ್ಕಳು ಕೂಡ. ನಂತರ ಅವರು ಹಸ್ತಿನಾವತಿಗೆ ಬರುವಂತಹದ್ದು. ಅಲ್ಲಿರುವಂತಹ ಕುರು ಹಿರಿಯರು ಪಾಂಡವರು ಬದುಕಿದ್ದಾರೆ ಎನ್ನುವಂತಹ ವಿಚಾರವನ್ನು ತಿಳಿದುಕೊಂಡು ಅಲ್ಲಿ ಕುರು ಸಾಮ್ರಾಜ್ಯವನ್ನು 2 ಭಾಗಗಳನ್ನಾಗಿ ಮಾಡಿ ಯಾವುದಕ್ಕೂ ಬೇಡದ ಕಾಂಡವ ಪ್ರಸ್ಥವನ್ನು ಇವರಿಗೆ ಕೊಡುವಂತಹದ್ದು, ಯುಧಿಷ್ಠಿರ ಅಲ್ಲಿ ರಾಜನಾಗುವಂತಹದ್ದು ಮತ್ತು ಕೃಷ್ಣನ ಕೃಪಾಕಟಾಕ್ಷದಿಂದ ಅದನ್ನು ಇಂದ್ರಪ್ರಸ್ಥವನ್ನಾಗಿ ಬದಲಾಯಿಸುವಂತಹದ್ದು. ಯುಧಿಷ್ಠಿರ ಆಳ್ವಿಕೆಯನ್ನು ಮುಂದುವರಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಶಕುನಿಯ ಆದೇಶದಂತೆ ದುರ್ಯೋಧನ ಪಾಂಡವರನ್ನು ಜೂಜಿನ ಆಟಕ್ಕೆ ಅಂದರೆ ಪಗಡೆಯಾಟಕ್ಕೆ ಕರೆಯುವಂತಹದ್ದು. ಯಾವಾಗ ಪಗಡೆಯಾಟಕ್ಕೆ ಬಂದು ಯುಧಿಷ್ಠಿರ ಮೊದಲನೆಯ ಸುತ್ತಿನಲ್ಲಿ ತನ್ನ ಸಕಲ ಅಧಿಕಾರಗಳನ್ನು, ಸಾಮ್ರಾಜ್ಯವನ್ನು, ಹಣವನ್ನು ಕಳೆದುಕೊಂಡು 2ನೇ ಸುತ್ತಿನಲ್ಲಿ ತನ್ನ ತಮ್ಮಂದಿರನ್ನು ಕಳೆದುಕೊಂಡು 3ನೇ ಸುತ್ತಿನಲ್ಲಿ ತನ್ನನ್ನೇ ತಾನು ಪಣಕ್ಕಿಟ್ಟು ತನ್ನನ್ನೂ ಸೋತ ಮೇಲೆ 4ನೆಯ ಸುತ್ತಿನಲ್ಲಿ ದ್ರೌಪದಿಯನ್ನು ಪಣಕ್ಕಿಟ್ಟು ಅವಳನ್ನೂ ಕಳ್ಕೋತಾನೋ ಆಗ ದುಶ್ಯಾಸನ ಅವಳ ವಸ್ತ್ರಾಪಹರಣವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅರ್ಜುನ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ. ಏನಂತ ಹೇಳಿದ್ರೆ, ಎಲ್ಲಿಯವರೆಗೆ ಕೌರವರನ್ನು ಮಣ್ಣಲ್ಲಿ ಮಣ್ಣಾಗಿಸೋದಿಲ್ವೋ ಅಲ್ಲಿಯವರೆಗೆ ನಾನು ಮಣ್ಣಿನ ಹುಳುವಾಗಿರ್ತೀನಿ ಅಂತ ಹೇಳಿದ್ರೆ ನಾನು ತಿನ್ನುವ ಅನ್ನದ ಜೊತೆಗೆ ಮಣ್ಣನ್ನು ಬೆರೆಸ್ಕೊಂಡು ತಿಂತೀನಿ ಅನ್ನುವಂತಹ ಶಪಥವನ್ನು, ಪ್ರತಿಜ್ಞೆಯನ್ನು ಅರ್ಜುನ ಮಾಡಿರ್ತಾನೆ. ತದನಂತರ ಕುರು ಹಿರಿಯರೆಲ್ಲ ಯೋಚನೆ ಮಾಡಿ ನಡೆದಿರುವಂತಹದ್ದು ತಪ್ಪು ಅಂತ ತೀರ್ಮಾನ ಮಾಡಿ ಅವರಿಗೆ ಸಾಮ್ರಾಜ್ಯವನ್ನು ವಾಪಸ್ ಕೊಟ್ಟು ಪಾಂಡವರನ್ನು ಕಳಿಸ್ಕೊಡ್ತಾರೆ. ತದನಂತರ ಬಂದಂತಹ ಓಲೆ ಏನಿರುತ್ತೆ ಅಂತ ಹೇಳಿದ್ರೆ, ಈ ಬಾರಿ ಪಗಡೆಯಾಟದಲ್ಲಿ ಸೋತ್ರೆ ನೀವು 12 ವರ್ಷಗಳ ಕಾಲ ವನವಾಸ, 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಅನುಭವಿಸಬೇಕು ಎನ್ನುವಂತಹ ಷರತ್ತಿನೊಂದಿಗೆ ಓಲೆ ಬಂದಿರುತ್ತೆ. ಅಂದರೆ ಪಗಡೆಯಾಟಕ್ಕೆ ಆಹ್ವಾನ ಬಂದಿರುತ್ತೆ. ಇದನ್ನು ತೆಗೆದುಕೊಂಡು ಯುಧಿಷ್ಠಿರ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಪೂರ್ವ ನಿಶ್ಚಿತದಂತೆ ಅವರು ಸೋಲ್ತಾರೆ ಕೂಡ. ತದನಂತರ ವನವಾಸ ಮತ್ತು ಅಜ್ಞಾತವಾಸಕ್ಕೆ ಹೊರಟು ನಿಲ್ತಾರೆ. ವನವಾಸದ ಅವಧಿ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಅರ್ಜುನ ಒಮ್ಮೆ ತಪಸ್ಸನ್ನು ಮಾಡಿ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದಿರ್ತಾನೆ. ಅಷ್ಟೇ ಅಲ್ಲದೆ ಪಾಶುಪತಾಸ್ತ್ರವನ್ನು ಪಡೆದಂತಹ ಅರ್ಜುನನನ್ನು ಅಭಿನಂದಿಸಲಿಕ್ಕೆ ಅಂತ ಬಂದಂತಹ ಇಂದ್ರ ಅವನಿಗೆ ಇಂದ್ರಲೋಕಕ್ಕೆ ಆಮಂತ್ರಣವನ್ನು ನೀಡ್ತಾನೆ. ತದನಂತರ ಇಂದ್ರಲೋಕಕ್ಕೆ ಅರ್ಜುನ ಹೋದಂತಹ ಸಂದರ್ಭದಲ್ಲಿ ಅಪ್ಸರೆಯೊಬ್ಬಳನ್ನು ಅರ್ಜುನನ ಸೇವೆಗೆ ಅಂಥೇಳಿ ಇಂದ್ರ ಕಳಿಸಿದಂತಹ ಸಂದರ್ಭದಲ್ಲಿ ಅರ್ಜುನ ಅದನ್ನು ನಯವಾಗಿ ನಿರಾಕರಿಸಿರ್ತಾನೆ. ಇದೇ ಕಾರಣಕ್ಕೆ ಅಪ್ಸರೆ ನೀನು ಬೃಹನ್ನಳೆಯಾಗಿ ಕೆಲ ಕಾಲವನ್ನು ಕಳಿಬೇಕಾಗತ್ತೆ ಭೂಲೋಕದಲ್ಲಿ ಎನ್ನುವಂತಹ ಶಾಪವನ್ನು ಕೂಡ ಕೊಟ್ಟಿರ್ತಾಳೆ. ತದನಂತರ ಮುಂದುವರೆದು ವನವಾಸದ ಕಾಲ ಮುಗಿದು ಅಜ್ಞಾತವಾಸ ಆರಂಭ ಆದಂತಹ ಸಂದರ್ಭದಲ್ಲಿ ಮತ್ಸ್ಯರಾಷ್ಟ್ರದ ವಿರಾಟನ ಸಾಮ್ರಾಜ್ಯದಲ್ಲಿ ಇವನು ನಾಟ್ಯದ ಗುರುವಾಗಿ ಅಂದರೆ ಬೃಹನ್ನಳೆಯಾಗಿ ತನ್ನ ಜೀವನವನ್ನು ನಡೆಸಲಿಕ್ಕೆ ಆರಂಭ ಮಾಡ್ತಾನೆ. ಅಂದರೆ 1 ವರ್ಷಗಳ ಕಾಲ ಆ ಅಪ್ಸರೆಯ ಶಾಪದಂತೆ ಅರ್ಜುನ ಬೃಹನ್ನಳೆಯಾಗಿ ಕಾಲವನ್ನು ಕಳಿಬೇಕಾಗತ್ತೆ. ನಂತರ ಯಾವಾಗ ದ್ರೌಪದಿಗೆ ಕೀಚಕ ಕಾಟ ಕೊಡ್ತಾ ಇರುವಂತಹದ್ದು ಗೊತ್ತಾಗುತ್ತೋ ಭೀಮ ಅವನನ್ನು ಕ್ರೂರವಾಗಿ ಕೊಂದುಬಿಟ್ಟಿರ್ತಾನೆ. ಇದನ್ನು ತಿಳಿದಂತಹ ದುರ್ಯೋಧನ ಭೀಮನನ್ನೊಬ್ಬನನ್ನು ಬಿಟ್ಟು ಕೀಚಕನನ್ನು ಬೇರೆ ಯಾರಿಗೂ ಕೂಡ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದ್ದು ದುರ್ಯೋಧನಿಗೆ ಗೊತ್ತಿರುತ್ತೆ. ಕಾರಣದಿಂದಾಗಿ ಅವನು ಕುರು ಸಾಮ್ರಾಜ್ಯದ ಸೈನಿಕರನ್ನು ಅಲ್ಲಿನ ಹಸುಗಳನ್ನು ಕಳ್ಳತನ ಮಾಡ್ಕೊಂಡು ಬರುವಂತೆ ಕಳಿಸಿಕೊಡ್ತಾನೆ. ಯಾವಾಗ ಕುರು ಸಾಮ್ರಾಜ್ಯದ ಸೈನಿಕರು ವಿರಾಟ ರಾಜನ ಆಸ್ಥಾನದ ಗೋಗಳನ್ನು ಕಳ್ಳತನ ಮಾಡ್ಕೊಂಡು ಬರ್ತಾ ಇರ್ತಾರೋ ಆ ಸಮಯದಲ್ಲಿ ಅಲ್ಲಿನ ಯುವರಾಜ ಉತ್ತರ ಕುಮಾರನನ್ನು ಮುಂದಿಟ್ಟುಕೊಂಡು ಅರ್ಜುನ ಯುದ್ಧಕ್ಕೆ ಹೋಗ್ತಾನೆ. ಆದರೆ ಉತ್ತರ ಕುಮಾರ ಆ ಅಪಾರ ಪ್ರಮಾಣದ ಸೈನ್ಯವನ್ನು ನೋಡಿ ಯುದ್ಧರಂಗಕ್ಕೆ ಬೆನ್ನು ಹಾಕಿ ಓಡಲಿಕ್ಕೆ ಶುರು ಮಾಡ್ತಾನೆ.
ಇದೇ ಕಾರಣಕ್ಕೋಸ್ಕರನೇ ಇವತ್ತಿಗೂ ಕೂಡ ಉತ್ತರನ ಪೌರುಷ ಅನ್ನುವಂತಹದ್ದು ನಮ್ಮ ಮಧ್ಯೆ ಪ್ರಚಲಿತವಾದಂಥ ವಾಕ್ಯ. ಈ ಸಮಯದಲ್ಲಿ ಅರ್ಜುನನೊಬ್ಬನೇ ನಿಂತು ಸಕಲ ಕುರು ಸಾಮ್ರಾಜ್ಯದ ಸೈನಿಕರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿ ಕದ್ದೊಯ್ದಂತಹ ಗೋಗಳನ್ನು ವಾಪಸ್ ವಿರಾಟನ ಆಸ್ಥಾನಕ್ಕೆ ತೆಗೆದುಕೊಂಡು ಬರ್ತಾರೆ. ಈ ಸಮಯಕ್ಕಾಗಲೇ ದುರ್ಯೋಧನನಿಗೆ ಅಲ್ಲಿರುವಂಥವ್ರು ಪಾಂಡವರೇ ಅಂತ ಗೊತ್ತಾಗಿರುತ್ತೆ. ಆದರೆ ಆ ವಿಚಾರವನ್ನು ಕುರು ಹಿರಿಯರಿಗೆ ತಲುಪಿಸುವಷ್ಟರಲ್ಲಿ ಅಜ್ಞಾತವಾಸದ ಅವಧಿ ಮುಗಿದೋಗಿರುತ್ತೆ. ತದನಂತರ ಕೃಷ್ಣ ಸಂಧಾನಕ್ಕೆ ಅಂತ ಹೋಗುವಂತಹದ್ದು. ದುರ್ಯೋಧನ ನಾನು ಯಾವುದೇ ಕಾರಣಕ್ಕೂ ಕೂಡ ಅರ್ಧ ಸಾಮ್ರಾಜ್ಯವನ್ನೆಲ್ಲ 5 ಹಳ್ಳಿಗಳನ್ನೂ ಕೊಡುವುದಿಲ್ಲ, ಒಂದು ಸೂಜಿ ಮಣೆಯ ಜಾಗವನ್ನೂ ಕೊಡುವುದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮಹಾಭಾರತದ ಯುದ್ಧ ಆರಂಭ ಆಗುತ್ತೆ. ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ಬಳಿ ಇರುವಂತಹ ಗಾಂಡೀವ ಎಷ್ಟು ಶಕ್ತಿಶಾಲಿಯಾಗಿತ್ತು ಅಂತ ಹೇಳಿದ್ರೆ, ಅವನು ಆ ಗಾಂಡೀವದ ಶಿಂಜಿನಿಯನ್ನು ಎಳೆದು ಒಂದು ಸಾಲಿ ಬಿಟ್ಟರೆ ಅದರ ಠೇಂಕಾರದ ಸದ್ದು ಸಮಸ್ತ ಯುದ್ಧರಂಗವನ್ನು ಆವರಿಸಿಕೊಳ್ತಿತ್ತು, ಶತ್ರುಗಳ ಎದೆಯಲ್ಲಿ ನಡುಕವನ್ನು ಹುಟ್ಟಿಸ್ತಾ ಇತ್ತು. ಆ ರೀತಿಯಾದಂತಹ ಧನಸ್ಸನ್ನು ಅರ್ಜುನ ಹೊಂದಿದ್ದ. ಅರ್ಜುನನ ಬಳಿ ದೇವದತ್ತ ಅನ್ನುವಂತಹ ಶಂಖ ಕೂಡ ಇತ್ತು. ಅವನು ಅದನ್ನು ಊದುವ ಮುಖಾಂತರ ಯುದ್ಧವನ್ನು ಆರಂಭ ಮಾಡ್ತಾನೆ. ಮಧ್ಯೆ ಯುದ್ಧ ಆರಂಭ ಆಗಬೇಕು ಅನ್ನುವಂತಹ ಹೊತ್ತಿಗೆ ಎಲ್ಲರೂ ನಮ್ಮವರೇ ಆಗಿರೋದ್ರಿಂದ ನಾವೇನಕ್ಕೆ ಯುದ್ಧ ಮಾಡಬೇಕು, ನನಗೆ ಸಾಮ್ರಾಜ್ಯ, ಅಧಿಕಾರ, ರಾಜ, ಪಟ್ಟ ಏನೂ ಬೇಡ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಕೃಷ್ಣ ಅವನಿಗೆ ಮನವರಿಕೆಯನ್ನು ಮಾಡ್ತಾ ತನ್ನ ವಿಶ್ವರೂಪ ದರ್ಶನವನ್ನು ಮಾಡಿ ಒಬ್ಬ ರಾಜಧರ್ಮ ಪಾಲಿಸುವಂತಹ ರಾಜ ಹೇಗಿರಬೇಕು ಮತ್ತು ಜೀವನದ ಮೌಲ್ಯಗಳನ್ನೆಲ್ಲ ತುಂಬಿಕೊಂಡಂತಹ ಭಗವದ್ಗೀತೆಯ ಉಪದೇಶ ಮಾಡುವಂತಹದ್ದು ಇದೇ ಸಮಯದಲ್ಲಿ. ಇದು ಅರ್ಜುನ ಮತ್ತು ಕೃಷ್ಣರ ನಡುವೆ ನಡೆದಂತಹ ಸಂಭಾಷಣೆ. ತದನಂತರ 9ನೇ ದಿನದ ರಾತ್ರಿ ಕೃಷ್ಣ ಅರ್ಜುನನನ್ನು ಭೀಷ್ಮರ ಬಳಿ ಕಳಿಸಿ, ಭೀಷ್ಮರು ಯಾರೊಂದಿಗೆ ಯುದ್ಧ ಮಾಡೋದಿಲ್ಲ ಅನ್ನುವಂಥದ್ದನ್ನು ಕೇಳ್ಕೊಂಡು ಬಾ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಅರ್ಜುನ ಭೀಷ್ಮರ ಬಳಿ ಹೋಗಿ ನೀವು ಯಾರೊಂದಿಗೆ ಯುದ್ಧ ಮಾಡೋದಿಲ್ಲ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಭೀಷ್ಮರು ಶಿಖಂಡಿಯೊಂದಿಗೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾರೆ. 10ನೆಯ ದಿನ ಭೀಷ್ಮರ ಮುಂದೆ ಶಿಖಂಡಿಯನ್ನು ತಂದು ಅವರು ಯಾವಾಗ ನಿಶಸ್ತ್ರರಾಗ್ತಾರೋ ಆ ಸಮಯಕ್ಕೆ ಅವರ ಎದೆಗೆ ತನ್ನ ಬಿಲ್ಲಿನಿಂದ ಬಾಣವನ್ನು ನಾಟಿಸಿ ಅವರ ದೇಹ ಕೆಳಗೆ ಬೀಳಬಾರದು ಅನ್ನೋ ಕಾರಣಕ್ಕೋಸ್ಕರ ಶರಶಯ್ಯೆಯನ್ನು ನಿರ್ಮಾಣ ಮಾಡಿ ಭೀಷ್ಮರನ್ನು ಶರಶಯ್ಯೆಯ ಮೇಲೆ ಅರ್ಜುನ ಮಲಗಿಸ್ಬಿಡ್ತಾನೆ. ತದನಂತರ 13ನೆಯ ದಿನ ಅಭಿಮನ್ಯುವಿನ ಯಾವಾಗ ಮೋಸದಿಂದ ಕೊಲ್ತಾರೋ ಅದಕ್ಕೆ ಜಯದ್ರಥನದ್ದು ಪಾತ್ರ ಇದೆ ಅಂತ ಯಾವಾಗ ತಿಳಿಯುತ್ತೋ ಆಗ 14ನೇ ದಿನ ಸಂಜೆಯ ಸೂರ್ಯಾಸ್ತದ ಒಳಗಾಗಿ ನಾನು ಜಯದ್ರಥನನ್ನು ಕೊಲ್ಲದೆ ಹೋದಲ್ಲಿ ನನ್ನ ಪ್ರಾಣತ್ಯಾಗ ಮಾಡ್ತೀನಿ ಅಂಥೇಳಿ ಅರ್ಜುನ ಪ್ರತಿಜ್ಞೆಯನ್ನು ಗೈದಿರ್ತಾನೆ. ಇದೇ ಕಾರಣಕ್ಕಾಗಿ ದ್ರೋಣಾಚಾರ್ಯರು ದೊಡ್ಡ ವ್ಯೂಹವೊಂದನ್ನು ರಚನೆ ಮಾಡಿ ಮಧ್ಯದಲ್ಲಿ ಜಯದ್ರಥನನ್ನು ರಕ್ಷಣೆ ಮಾಡ್ತಾ ಅದರಲ್ಲಿ ನಿಂತು ಬಿಟ್ಟಿರ್ತಾರೆ. ಇದನ್ನು ಅರಿತಂತಹ ಕೃಷ್ಣ ಯಾವಾಗ ಅರ್ಜುನನಿಗೆ ಆ ವ್ಯೂಹವನ್ನು ಭೇದಿಸಿ ಜಯದ್ರಥನನ್ನು ಕೊಲ್ಲುವಂತಹದ್ದು ಅಸಾಧ್ಯ ಅಂತ ಗೊತ್ತಾಗುತ್ತೋ ಆಗ ಕೃಷ್ಣ ತನ್ನ ಸುದರ್ಶನ ಚಕ್ರವನ್ನು ಸೂರ್ಯನಿಗೆ ಅಡ್ಡಲಾಗಿ ಹಿಡಿದು ಬಿಡ್ತಾನೆ. ಯಾವಾಗ ಇಡೀ ಯುದ್ಧರಂಗ ಕತ್ತಲಾಗುತ್ತೋ, ಸೂರ್ಯಾಸ್ತ ಆಗಿದೆ ಅಂತ ಭಾಸ ಆಗುತ್ತೋ ಆ ಸಮಯಕ್ಕೆ ಜಯದ್ರಥ ವ್ಯೂಹವನ್ನು ದಾಟಿ ಹೊರಗೆ ಬಂದಂತಹ ಸಂದರ್ಭದಲ್ಲಿ ಆಗ ಕೃಷ್ಣ ಅಡ್ಡಲಾಗಿ ಹಿಡಿದಂತಹ ತನ್ನ ಸುದರ್ಶನ ಚಕ್ರವನ್ನು ಕೆಳಗಿಳಿಸಿದಾಗ ಸೂರ್ಯನ ಪ್ರಕಾಶ ಯಾವಾಗ ಯುದ್ಧರಂಗವನ್ನು ಪ್ರವೇಶ ಮಾಡುತ್ತೋ ಆಗ ಅರ್ಜುನ ಜಯದ್ರಥನಿಗೆ ಬಾಣವನ್ನು ಬಿಟ್ಟು ಅವನ ಶಿರಚ್ಛೇದವನ್ನು ಮಾಡ್ತಾನೆ. ತದನಂತರ 17ನೆಯ ದಿನದ ಸಂಜೆ ಕರ್ಣನೊಂದಿಗೆ ರಣಭೀಕರ ಯುದ್ಧ ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಸಕಲ ಶಾಪಗಳೂ ಕರ್ಣನಿಗೆ ಫಲಿಸಿ ಶಲ್ಯ ಅಲ್ಲಿಂದ ಹೊರಟು ಹೋದಂತಹ ಸಂದರ್ಭದಲ್ಲಿ ಭೂದೇವಿಯ ಶಾಪವೂ ಫಲಿಸಿ ಯಾವಾಗ ಕರ್ಣನ ರಥದ ಚಕ್ರ ಹುದುಗಿ ಹೋಗುತ್ತೋ ಆಗ ಕರ್ಣ ಅವನ ರಥದ ಚಕ್ರವನ್ನು ಎತ್ತುತ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಕೃಷ್ಣ ಅರ್ಜುನನಿಗೆ ಪ್ರಾಂಜಲಿಕಾಸ್ತ್ರವನ್ನು ಹೂಡಲಿಕ್ಕೆ ಹೇಳ್ತಾನೆ. ಈ ಪ್ರಾಂಜಲಿಕಾಸ್ತ್ರವನ್ನು ಅರ್ಜುನ ತಾಯಿ ಪಾರ್ವತಿಯಿಂದ ಪಡ್ಕೊಂಡಿರ್ತಾನೆ. ಯಾವಾಗ ಕೃಷ್ಣ ಪ್ರಾಂಜಲಿಕಾಸ್ತ್ರವನ್ನು ಹೂಡಲಿಕ್ಕೆ ಹೇಳ್ತಾನೋ ಆಗ ಅಧರ್ಮದ ಯುದ್ಧವನ್ನು ನಾನು ಮಾಡೋದಿಲ್ಲ, ಮುಂದಿರುವಂತಹ ಕ್ಷತ್ರಿಯ ಅವನು ನಿಶಸ್ತ್ರನಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನಾನು ಯುದ್ಧ ಮಾಡುವಂತಹದ್ದು ಕ್ಷತ್ರಿಯ ಧರ್ಮ ಅಲ್ಲ ಅಂಥೇಳಿ ಅರ್ಜುನ ಅದನ್ನು ವಿರೋಧ ಮಾಡ್ತಾನೆ. ಆದರೆ ಕೃಷ್ಣ ಆ ಸಮಯಕ್ಕೆ ನಿನ್ನ ಮಗನಾದಂತಹ ಅಭಿಮನ್ಯುವಿನ ಯಾವ ರೀತಿಯ ಅಧರ್ಮದಿಂದ ಸೋಲಿಸಿದ್ರು ಅನ್ನುವಂತಹ ನೆನಪನ್ನು ಮಾಡ್ತಾ ಅವನ ಮರಣಕ್ಕೆ ಇವರೆಲ್ಲರೂ ಕಾರಣರು ಅನ್ನುವಂಥ ಅಂಶವನ್ನು ತಿಳಿಸ್ತಾ ಕರ್ಣನಿಗೆ ಇದೇ ಸಮಯ ಸರಿ ಅನ್ನುವಂಥ ಸೂಚನೆಯನ್ನು ಕೊಟ್ಟು ಪ್ರಾಂಜಲಿಕಾಸ್ತ್ರವನ್ನು ಹೂಡಿಸ್ತಾನೆ. ಕರ್ಣ ಆ ಪ್ರಾಂಜಲಿಕಾಸ್ತ್ರಕ್ಕೆ ಬಲಿಯಾಗಿ ಬಿದ್ದುಬಿಡ್ತಾನೆ. ತದನಂತರ 18ನೇ ದಿನಕ್ಕೆ ಭೀಮ ದುರ್ಯೋಧನನನ್ನು ಕೊಂದು ತದನಂತರ ಮಹಾಭಾರತದ ಯುದ್ಧ ಮುಗಿಯುತ್ತೆ. ಯುಧಿಷ್ಠಿರ
ಸಾಮ್ರಾಜ್ಯದ ರಾಜನಾಗಿ ಅಧಿಕಾರವನ್ನು ನಡೆಸ್ತಾ ಇರ್ತಾನೆ. ತದನಂತರ ನಡೆಸಿದಂತಹ ಅಶ್ವಮೇಧ ಯಾಗದಲ್ಲಿ ಅಶ್ವದ ಹಿಂದೆ ಭೀಮಾರ್ಜುನರಿಬ್ಬರೂ ಕೂಡ ಬೆಂಗಾವಲು ಪಡೆಯಾಗಿ ಹೋಗ್ತಾ ಇರ್ತಾರೆ. ಇದೇ ಸಮಯಕ್ಕೆ ಅರ್ಜುನನನ್ನು ಎದುರು ಹಾಕಿಕೊಳ್ಳುವಂತಹ ಯಾವ ರಾಜರೂ ಕೂಡ ಪ್ರಪಂಚದಲ್ಲಿ ಇರೋದಿಲ್ಲ. ಇಂತಹ ಪರಾಕ್ರಮಿಯನ್ನು ನಾವು ಎದುರಾಕೊಂಡು ಬದುಕಲಿಕ್ಕಾರು ಸಾಧ್ಯನಾ ಅಂಥೇಳಿ ಎಲ್ಲರೂ ಕೂಡ ಅಶ್ವವನ್ನು ಮುಂದೆ ಬಿಡ್ತಾ ಇದ್ದರೆ, ಅದೇ ಸಮಯಕ್ಕೆ ಅರ್ಜುನನಿಗೆ ಎದುರಾಗುವಂಥವನು ಬಬ್ರುವಾಹನ. ಬಬ್ರುವಾಹನನ ಕಥೆಯನ್ನು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ತದನಂತರ ಸ್ವರ್ಗಾರೋಹಣ ಪರ್ವದಲ್ಲಿ ಅರ್ಜುನ ಪಂಚಪಾಂಡವರೆಲ್ಲರೊಂದಿಗೂ ಸೇರಿ ಅವನು ಕೂಡ ಸ್ವರ್ಗಕ್ಕೆ ಹೋಗ್ತಾನೆ. ಇದು ಅರ್ಜುನನ ಜೀವನ ಚರಿತ್ರೆ. ಮುಂದಿನ ವಿಡಿಯೋದಲ್ಲಿ ಯಾವ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ಪರಿಚಯ ಮಾಡಿಸಬೇಕು ಅನ್ನುವಂಥದ್ದನ್ನು ಕಮೆಂಟ್ನ ಮುಖಾಂತರ ತಿಳಿಸಿ. ಮತ್ತು ನೀವಿನ್ನೂ ಕೂಡ ನಮ್ಮ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.